ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಆನ್ಲೈನ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಅಂದ್ರೆ MS ವರ್ಡ್ ನಲ್ಲಿರುವ ಇನ್ಸರ್ಟ್ ಮೆನ್ಯೂನ ಬಗ್ಗೆ ತಿಳಿದುಕೊಳ್ಳೋಣ. ಅದನ್ನ ಹೇಗೆ ಬಳಸ್ತಾರೆ, ಹೇಗೆ ಉಪಯೋಗಿಸ್ಕೊಳ್ಬೇಕು ಹಾಗೂ ಟೆಕ್ಸ್ಟ್ ಎಡಿಟಿಂಗ್ ಸಮಯದಲ್ಲಿ ಇದರ ಪಾತ್ರ ಎಷ್ಟು ಮುಖ್ಯ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಹಾಗಾದ್ರೆ ಮೊದಲನೇದಾಗಿ ಇನ್ಸರ್ಟ್ ಅಂದ್ರೆ ಏನು? ಇನ್ಸರ್ಟ್ ಅಂದ್ರೆ ಕನ್ನಡದಲ್ಲಿ ಅರ್ಥ ಏನು? ಸೇರಿಸೋದು. ನಾವು ಟೆಕ್ಸ್ಟ್ ಎಡಿಟಿಂಗ್ ಮಾಡೋ ಸಮಯದಲ್ಲಿ ಕೆಲವು ಶೇಪ್ಗಳನ್ನ ಸೇರಿಸೋದಾಗಿರ್ಬೋದು, ಪಿಕ್ಚರ್ಗಳನ್ನ ಸೇರಿಸೋದಾಗಿರ್ಬೋದು, ಲಿಂಕ್ಗಳನ್ನ ಸೇರಿಸೋದಾಗಿರ್ಬೋದು, ಈ ರೀತಿ ಕಾಲಮ್ಗಳನ್ನ ಸೇರಿಸೋದಾಗಿರ್ಬೋದು. ಈ ರೀತಿ ಸೇರಿಸೋದಕ್ಕೆ ಅಂತಾನೆ ಸಪರೇಟ್ ಆಗಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ MS ವರ್ಡ್ ಅಲ್ಲಿ. ವೀಕ್ಷಕರೇ, ಮೊದಲು ನಾವು ಇನ್ಸರ್ಟ್ ಮೆನ್ಯೂನ ಹೇಗೆ ಓಪನ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. MS ವರ್ಡ್ ಅನ್ನ ಓಪನ್ ಮಾಡಿದಾಗ ನಾವು ಈ MS ವರ್ಡ್ ಮೆನುಗಳಲ್ಲಿ ಈ ಇನ್ಸರ್ಟ್ ಮೆನ್ಯೂ 3ನೇ ಜಾಗದಲ್ಲಿದೆ. ಸೊ ಇನ್ಸರ್ಟ್ ಅಂತ ಕಾಣ್ತಿದೆಯಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇನ್ಸರ್ಟ್ ಮೆನ್ಯೂನ ಎಲ್ಲಾ ಆಪ್ಷನ್ಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಈ ಇನ್ಸರ್ಟ್ ಮೆನ್ಯೂವನ್ನ 10 ಭಾಗಗಳಾಗಿ ಅವರು ಡಿವೈಡ್ ಮಾಡಿದ್ದಾರೆ. ಈ 10 ಭಾಗಗಳನ್ನ ನಾವು ಇವತ್ತು ಸರಳವಾಗಿ ಕಲಿತಾ ಹೋಗೋಣ ವೀಕ್ಷಕರೇ. ಮೊದಲನೇ ಭಾಗ ಬಂದು ಪೇಜಸ್. ಈ ಪೇಜಸ್ ಅಲ್ಲಿ 3 ವಿಷಯಗಳಿದೆ ವೀಕ್ಷಕರೇ. ಮೊದಲನೇದು ಕವರ್ ಪೇಜ್. ಕವರ್ ಪೇಜ್ ಅಂದ್ರೆ ಏನು? ಕನ್ನಡದಲ್ಲಿ ಕವರ್ ಪೇಜ್ ಅಂದ್ರೆ ಏನು? ಮುಖಪುಟ. ಈಗ ಟೆಕ್ಸ್ಟ್ ಬುಕ್ ಮೇಲೆ ಒಂದು ಮೇಲೆ ಹೆಡ್ ಪೇಜ್ ಇರುತ್ತೆ ನೋಡಿ. ಯಾಕೆ ನಾವು ಶಾಲಾ ದಿನಗಳಲ್ಲಿ ಪ್ರಾಜೆಕ್ಟ್ ಮಾಡುವಾಗ ಮೇಲೆ ನಮ್ದು ಮುಖಪುಟ ಹಾಕಿ ಕವರ್ ಪೇಜ್ ಹಾಕ್ಬಿಟ್ಟು ಅದ್ರ ಮೇಲೆ ನಮ್ಮ ಹೆಸರು ಬರೆಯೋದು, 10th D ಸೆಕ್ಷನ್ಸ್ ಈ ತರದೆಲ್ಲ ಬರೀತಿದ್ವಲ್ಲ ನಾವು. ಈಗ ಒಂದು ಪ್ರಾಜೆಕ್ಟ್ ಮಾಡೋ ಟೈಮಲ್ಲಿ ಅದಕ್ಕೊಂದು ಮುಖಪುಟ ಇರುತ್ತಲ್ಲ, ಹೆಡ್ ಪೇಜ್ ತರ ಮುಖಪುಟ, ಕವರ್ ಪೇಜ್. ಆ ಕವರ್ ಪೇಜ್ ಅನ್ನ ನಾವು ಸ್ವಯಂ ಆಗಿ ರೆಡಿ ಮಾಡ್ಕೋಬೇಕಂತಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅದ್ರ ಫಾಂಟ್ ಸೈಜ್, ಅದು ಅಕ್ಷರಗಳ ಸೈಜ್ ದೊಡ್ಡದ್ ಮಾಡೋದಾಗಿರ್ಲಿ, ಚಿಕ್ಕದ್ ಮಾಡೋದಾಗಿರ್ಲಿ, ಅಕಸ್ಮಾತ್ ನಾವು ಪಿಕ್ಚರ್ಗಳನ್ನ ತಂದು ಆಡ್ ಮಾಡ್ಬೇಕಾಗತ್ತೆ, ಬಾರ್ಡರ್ಗಳು ಹಾಕ್ಬೇಕು. ಇದೆಲ್ಲ ಕವರ್ ಪೇಜ್ ರೆಡಿ ಮಾಡಕ್ಕೆ ನಮ್ಗೆ ತುಂಬಾ ಟೈಮ್ ಆಗುತ್ತೆ ಅಂತ MS ಆಫೀಸ್ ಅವರು ಅದಕ್ಕನ್ನೇ ಸಪರೇಟ್ ಆಗಿ ಒಂದು ಆಪ್ಷನ್ ಮಾಡಿ ಇಕ್ಕಿದ್ದಾರೆ ಅವರು. ನೀವು ಜಸ್ಟ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, MS ಆಫೀಸ್ ಅವರು ತುಂಬಾ ಕವರ್ ಪೇಜ್ ಗಳನ್ನ ಕೊಟ್ಟಿದ್ದಾರೆ. ನೀವು ಜಸ್ಟ್ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡಿದ್ರೆ ಸಾಕು. ಅದ್ರ ಮೂಲಕ ನೀವು ಜಸ್ಟ್ ನಿಮ್ಮ ನೇಮ್ ಅನ್ನ ಅಥವಾ ನಿಮ್ಮ ಕಂಪನಿ ನೇಮ್ ಅನ್ನ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡ್ಕೊಂಡ್ರೆ ಸಾಕು, ಅದೇ ಕವರ್ ಪೇಜ್ ಆಗಿ ಕನ್ವರ್ಟ್ ಆಗೋಗ್ತಾ ಹೋಗುತ್ತೆ. ಈ ಕವರ್ ಪೇಜ್ ನಾವು ಪ್ರಾಜೆಕ್ಟ್ ಮಾಡೋ ಟೈಮಲ್ಲಿ ತುಂಬಾ ಸಮಯ ಉಳಿಸುತ್ತೆ ವೀಕ್ಷಕರೇ. ಇನ್ನು ಅದ್ರ ಕೆಳಗಡೆ ನೋಡಿ ಬ್ಲಾಂಕ್ ಪೇಜ್ ಅಂತಿದೆ. ಏನ್ ಬ್ಲಾಂಕ್ ಪೇಜ್? ನಾವು ಟೆಕ್ಸ್ಟ್ ಟೈಪ್ ಮಾಡೋ ಟೈಮಲ್ಲಿ ನಮಗೊಂದು ಎಕ್ಸ್ಟ್ರಾ ಪೇಜ್ ಬೇಕಾಗುತ್ತೆ, ಬ್ಲಾಂಕ್ ಪೇಜಸ್ಗಳು ಬೇಕಾಗ್ತಾ ಹೋಗ್ತವೆ ನೋಡಿ. ಈ ಬ್ಲಾಂಕ್ ಪೇಜ್ ಕ್ಲಿಕ್ ಮಾಡ್ತಾ ಇದ್ರೆ ನಾನು ಕೆಳಗಡೆ ಪೇಜ್ ನಂಬರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಿದೆ. ಏನಿಲ್ಲ, ಪೇಜ್ ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗೋದು, 1 2 3 4 5 6 ಅಂತ ನೋಡಿ ಪೇಜ್ ಗಳ ಇನ್ಕ್ರೀಸ್ ಆಗ್ತಾ ಹೋಗ್ತಿರ್ತವೆ. ಇನ್ನು 3ನೇ ಆಪ್ಷನ್ ಬಂದು ಪೇಜ್ ಬ್ರೇಕ್. ಏನಿದು ಪೇಜ್ ಬ್ರೇಕ್? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ನಾನೀಗ ಒಂದು ಪೇಜ್ ಫುಲ್ ಟೈಪ್ ಮಾಡಿದ್ದೀನಿ ನಾನೀಗ. ಸೊ ಈಗ ಅರ್ಧ ಕಾಣಿಸ್ತಿದೆಯಲ್ಲ ಈ ಪೇಜ್, ಇಲ್ಲಿ ನಾನು ಕರ್ಸರ್ ಕ್ಲಿಕ್ ಮಾಡಿದ್ದೀನಲ್ಲ, ಈ ಕರ್ಸರ್ ಕ್ಲಿಕ್ ಮಾಡಿರೋ ಜಾಗಕ್ಕಷ್ಟೇ ನನಗೆ ಪ್ರಿಂಟ್ ಬೇಕು. ಮಿಕ್ಕಿದ ಅರ್ಧ ಜಾಗ ನನಗೆ 2ನೇ ಪೇಜ್ ಕನ್ವರ್ಟ್ ಆಗಬೇಕು. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೋದು ನಾವು? ಏನ್ ಮಾಡ್ಬೋದು ಹೇಳಿ? ಎಲ್ಲ ಸೆಲೆಕ್ಟ್ ಮಾಡ್ಕೊಬಂದು ಕಟ್ ಮಾಡಿ ನೆಕ್ಸ್ಟ್ ಪೇಜ್ ಹೋಗಿ ಪೇಸ್ಟ್ ಮಾಡ್ಬೋದು ಅಂತಾನೆ. ಅದನ್ನು ಮಾಡ್ಬೋದು. ಆದ್ರೆ ಸಿಂಪಲ್ ಆಗಿ ಏನ್ ಮಾಡ್ಬೋದು? ಪೇಜ್ ಬ್ರೇಕ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಾವು ಅದಷ್ಟು 2 ಪೇಜ್ಗಳಾಗಿ, ನಾನು ಎಲ್ಲಿ ಕರ್ಸರ್ ಇಕ್ಕಿರ್ತೀನೋ ಅದ್ರ ಮೇಲ್ಗಡೆ ಎಲ್ಲ 1 ಪೇಜ್ ಆಗಿರುತ್ತೆ, ಆ ಕರ್ಸರ್ ಇಕ್ಕಿರೋ ಈ ಕಡೆ ಎಲ್ಲ 2nd ಪೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ನಾವು ಪ್ರಿಂಟ್ ಕೊಡೋ ಸಮಯದಲ್ಲಿ ವೀಕ್ಷಕರೇ ತುಂಬಾ ಸಿಂಪಲ್ ಆಗಿ ಇದನ್ನ ನಾವು ಬಳಸ್ಕೋಬಹುದು. ತುಂಬಾ ಸಿಂಪಲ್ ಆಗಲಿ ಅಂತಾನೆ ಈ ಆಪ್ಷನ್ ನಮ್ಗೆ ಅವರು ಕೊಟ್ಟಿದ್ದಾರೆ. ಈ ಇನ್ಸರ್ಟ್ ಮೆನ್ಯೂನ 2ನೇ ಭಾಗ ಬಂದು ಟೇಬಲ್ಸ್. ಟೇಬಲ್ಸ್ ಅಂದ್ರೆ ಏನು? ಕನ್ನಡದಲ್ಲಿ ಕೋಷ್ಟಕಗಳು ವೀಕ್ಷಕರೇ, ಅಷ್ಟೇ. ಈ ಕೋಷ್ಟಕಗಳು, ಈ ಟೇಬಲ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ, ಈ ತರ ಬಾಕ್ಸಸ್ ಗಳು ನೋಡಕ್ ಸಿಗ್ತವೆ. ನೀವು ಜಸ್ಟ್ ಏನಲ್ಲ ವೀಕ್ಷಕರೇ, ಅದ್ರ ಮೇಲೆ ಮೌಸ್ ಇಟ್ಕೊಂಡು ಹಿಂಗೆ ಎಳ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಪೇಜಸ್ ಅಲ್ಲಿ ಬಾಕ್ಸಸ್ ಗಳು ಬರ್ತವೆ. ನೀವು ನೋಡ್ತಿರ್ಬೋದು. ನೀವು ಎಳ್ಕೊಂಡೋಗಿ ಎಲ್ಲಿ ಗಂಟೆ ಬೇಕಲ್ಲ ಅಲ್ಲಿ ಗಂಟೆ ಎಳ್ಕೊಂಡೋಗಿ ಎಂಟರ್ ಕ್ಲಿಕ್ ಮಾಡಿದ್ರೆ ಸಾಕು, ಪೇಜ್ ಮೇಲೆ ಆಟೋಮೆಟಿಕ್ ಆಗಿ ಬಾಕ್ಸಸ್ ಗಳು ಬರ್ತವೆ. ಈ ಬಾಕ್ಸ್ ಒಳಗಡೆ ನಾವು ಬೇಕಿದ್ರೆ ಹೆಸರುಗಳನ್ನ, ನಂಬರ್ಸ್ ಗಳನ್ನ, ಕ್ಯಾಲೆಂಡರ್ಗಳನ್ನ ಕೂಡ ನಾನು ಇದನ್ನ ಕಾಲೇಜ್ ಟೈಮಲ್ಲಿ ಟ್ರೈ ಮಾಡಿದ್ದೀನಿ ವೀಕ್ಷಕರೇ. ಹಾಗೆ ನಾನು ಆಟೋಮೆಟಿಕ್ ಆಗಿ ಇನ್ಸರ್ಟ್ ಆಗೋದಲ್ಲ ಬೇಡಪ್ಪ, ನಾನು ಮ್ಯಾನ್ಯುಯಲ್ ಆಗಿ ನಾನೇ ನಾವು ಕಾಲಮ್ಸ್ ಗಳನ್ನ, ರೋಗಳನ್ನ ಎಂಟ್ರಿ ಮಾಡಿ ಇನ್ಸರ್ಟ್ ಮಾಡ್ತೀನಿ ಅಂದ್ರೂ ಕೂಡ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇನ್ಸರ್ಟ್ ಟೇಬಲ್ ಅಂತ. ಈ ಇನ್ಸರ್ಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಬೇಕಾಗಿರೋ ರೋ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು, ನಮ್ಗೆ ಬೇಕಾಗಿರೋ ಕಾಲಮ್ಗಳು ಹಾಕೊಂಡು ಎಂಟರ್ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಪೇಜ್ ಅಲ್ಲಿ ಅದು ಇನ್ಸರ್ಟ್ ಆಗುತ್ತೆ ವೀಕ್ಷಕರೇ. ಇಲ್ಲ ಬೇಡಪ್ಪ, ನಾನು ಕಾಲಮ್ ನಾನು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಲ್ಲ, ನಾನೇ ಡ್ರಾ ಮಾಡ್ತೀನಿ ಅಂತಂದ್ರೆ ಕೆಳಗಡೆ ಡ್ರಾ ಟೇಬಲ್ ಅಂತ ಆಪ್ಷನ್ ಕೂಡ ಇದೆ ವೀಕ್ಷಕರೇ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಜಸ್ಟ್ ಡ್ರಾ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನೋಡಿ ತಾವೇ ಟೇಬಲ್ಸ್ ಗಳು ರೆಡಿ ಆಗ್ತವೆ ವೀಕ್ಷಕರೇ.
ಆಯ್ತಪ್ಪ, ಟೇಬಲ್ ಹಾಕೊಂಡು ಟೈಪ್ ಮಾಡೋದು ಹೇಳ್ದೆ, ಆದ್ರೆ ಟೈಪ್ ಮಾಡ್ಬಿಟ್ಟಿದೀವಿ, ಟೇಬಲ್ ಹೆಂಗ್ ಹಾಕೊಳ್ಳೋದು ಅಂತಂದ್ರೆ MS ವರ್ಡ್ ಅವ್ರು ಮೊದಲೇ ಯೋಚನೆ ಮಾಡ್ಬಿಟ್ಟಿದ್ರು ವೀಕ್ಷಕರೇ ಅದ್ರ ಬಗ್ಗೆ. ನೋಡಿ ಅದಕ್ಕಂತಾನೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನಾವೆಲ್ಲ ಟೆಕ್ಸ್ಟ್ ಟೈಪ್ ಮಾಡಿ ಮರ್ತೋಗಿದ್ರು ಕೂಡ ಈ ಆಪ್ಷನ್ ಕ್ಲಿಕ್ ಮಾಡೋದ್ರ ಮೂಲಕ ಮತ್ತೆ ನಾವು ಕಾಲಮ್‌ಗಳನ್ನ ರೋಗಳನ್ನ ಹಾಕೋಬಹುದು ವೀಕ್ಷಕರೇ. ನೋಡಿ ಇದ್ರ ಕೆಳಗಡೆ ಇರೋ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಅಂದ್ರೆ ವೀಕ್ಷಕರೇ, ಈ ಎಕ್ಸೆಲ್ ನ ಸಪರೇಟ್ ಆಗಿ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ತೀನಿ. ಆದ್ರೂ ಇದರಲ್ಲಿ ಸಣ್ಣದಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಈ ಎಕ್ಸೆಲ್ ಸ್ಪ್ರೆಡ್ ಶೀಟ್ ನ ನಾವು ಬಳಸ್ಕೊಂಡು ಆ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಈಕ್ವಲ್ಸ್ ಇದೆಲ್ಲಾನು ಕೂಡ ಇದನ್ನ ಸ್ಪ್ರೆಡ್‌ಶೀಟ್ ಬಳಸ್ತಾ ನಾವು ಮಾಡ್ಬೋದು ವೀಕ್ಷಕರೇ. ಸೊ ನಾವು ಕೂಡ ಟೈಪಿಂಗ್ ಮಾಡೋ ಟೈಮಲ್ಲಿ ಕೆಲವು ಸ್ಪ್ರೆಡ್‌ಶೀಟ್ ಬೇಕಾದ್ರೆ ಕೂಡ ನಾವು ಇದರ ಮೂಲಕ ಇನ್ಸರ್ಟ್ ಮೆನ್ಯುವಿನ ಮೂಲಕ ಟೇಬಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಅದರಲ್ಲಿ ಸ್ಪ್ರೆಡ್‌ಶೀಟ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಮ್ಗೆ ನಾವು ಟೆಕ್ಸ್ಟ್ ಮಾಡ್ತಿರೋ ಟೈಪ್ ಪಕ್ಕದಲ್ಲೇ ಒಂದು ಸ್ಪ್ರೆಡ್‌ಶೀಟ್ ಕೂಡ ಬರುತ್ತೆ ವೀಕ್ಷಕರೇ. ಈ ವಿಷಯ ನಿಮ್ಗೆ ನೆನಪಿರ್ಲಿ. ವೀಕ್ಷಕರೇ, ನೀವು ಗಮನಿಸಿದ್ರ ನಾನು ಈ ಟೇಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೇಬಲ್ ಟೂಲ್ಸ್ ಅಂತ 2 ಹೊಸ ಬಾರ್‌ಗಳು ಓಪನ್ ಆದವು. ಮಿನಿ ಬಾರ್‌ಗಳು ಓಪನ್ ಆದವು. ಏನಿದು? ಇದೇನು ತುಂಬಾ ತಲೆ ಕೆಡಿಸ್ಕೊಳ್ಳೋದಲ್ಲ ವೀಕ್ಷಕರೇ. ತುಂಬಾ ಸಿಂಪಲ್ ಇದೆ ಆಕ್ಚುಲಿ. ಏನಂದ್ರೆ ನಾನು ಇದನ್ನ ಯಾಕೆ ಇದ್ರಲ್ಲಿ ಹೇಳಿಲ್ಲ ಅಂತಂದ್ರೆ, ಈ ಇನ್ಸರ್ಟ್ ಮೆನ್ಯೂನ ನಾನು ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕು ಈ ವಿಡಿಯೋದಲ್ಲಿ ಅಂತ ತುಂಬಾ ಅನ್ಕೊಂಡಿದ್ದೀನಿ ವೀಕ್ಷಕರೇ. ಅದಕ್ಕೋಸ್ಕರ ಅವೆರಡನ್ನ ಇದ್ರಲ್ಲಿ ಸೇರಿಸಲಿಲ್ಲ ನಾನು. ಅದನ್ನೇನು ಹೇಳ್ಕೊಡ್ಲೇಬೇಕು ಯಾರು ಅಂತ ಏನಿಲ್ಲ ವೀಕ್ಷಕರೇ. ಬೇಕಾದ್ರೆ ನೀವೇ ಒಂದು ಟೇಬಲ್ ಬಿಡಿಸೋ ಟೈಮಲ್ಲಿ ಅದನ್ನ ಓಪನ್ ಮಾಡ್ಬಿಟ್ಟು ನೋಡಿ. ಜಸ್ಟ್ ಲೈನ್‌ಗಳು ದೊಡ್ಡದು ಮಾಡೋದಾಗಿರ್ಬೋದು, ಲೈನ್‌ಗಳು ಚಿಕ್ಕದು ಮಾಡೋದಾಗಿರ್ಬೋದು, ನಾನು ಹಾಕಿರೋ ಟೇಬಲ್‌ನ ಡಿಸೈನ್ ಚೇಂಜ್ ಮಾಡೋದಾಗಿರ್ಬೋದು. ಈ ತರ ಸಣ್ಣ ಪುಟ್ಟ ಕೆಲಸಗಳಿದೆ ವೀಕ್ಷಕರೇ. ಟ್ರೈ ಮಾಡಿ. ನಿಮ್ಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಬೇಕಾದ್ರೆ ಮತ್ತೆ ಆ 2 ಆಪ್ಷನ್‌ಗಳ ವಿಡಿಯೋನ ನಾನು ಮಾಡ್ತೀನಿ ವೀಕ್ಷಕರೇ.